आज शहर बीजापुर में जिला प्रशासन और कई प्रगतिशील संगठनों द्वारा छत्रपति शिवाजी महाराज की 309वीं जयंती मनाई गई। इस मौके पर होम मिनिस्टर एम.बी. पाटिल, जिला इंचार्ज मिनिस्टर एम.सी. मनगुड़ी, हेल्थ मिनिस्टर शिवानंद पाटिल, बीजापुर एमएलए बसनगौड़ा पाटिल यत्नाड़, नागठाण एमएलए देवानंद चौहान, एमएलसी प्रकाश राठौड़, कॉरपोरेटर्स डीसी एसबी शट्टनवर के अलावा कई सामाजिक और राजनीतिक लोग रहे मौजूद। इसी दौरान कश्मीर में शहीद हुए जवानों को श्रद्धांजलि भी दी गई। छत्रपति शिवाजी महाराज की थैंक यू। छत्रपति शिवाजी महाराज के बोलो, छत्रपति शिवाजी महाराज के जय भवानी, जय भवानी, जय 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 शिवाजी, जय 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 शिवाजी, जय 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 भवानी। ಸಾಹಸಿ ದೊರೆ, ಜಾತ್ಯತೀತ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರು ಜನಿಸಿರ್ತಕ್ಕಂಥ ಶುಭ ದಿನ ಇಂದು. ಛತ್ರಪತಿ ಶಿವಾಜಿ ಮಹಾರಾಜರು 1627 ಫೆಬ್ರವರಿ 19ರಂದು ಶಿವನೇರಿ ದುರ್ಗದಲ್ಲಿ ಜನಿಸ್ತಾರೆ ಬಂಧುಗಳೇ. ತಂದೆ ಶಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿಯ ಉದರದಲ್ಲಿ ಜನಿಸಿರ್ತಕ್ಕಂಥ ಕರುಳಿನ ಕುಡಿಯೇ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಗುರು ದಾದಾಜಿ ಕೊಂಡದೇವರಿಂದ ಪರಿಣಿತರಾಗಿ ತಮ್ಮ 16ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕರಾಗಿ ಗೆರಿಲ್ಲಾ ಯುದ್ಧದಲ್ಲಿ ನಿಪುಣತೆಯನ್ನು ಹೊಂದಿರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರು ಎದುರಾಳಿಗಳಿಂದ ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡಿ ಬಡವರು, ದೀನ ದಲಿತರು ತಮ್ಮ ಆಸ್ಥಾನದಲ್ಲಿ ವಾಸಿಸಿರ್ತಕ್ಕಂಥ ತಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಜೆಗಳ ಹಿತವನ್ನು ಕಾಪಾಡಿರ್ತಕ್ಕಂಥ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರು ಅವರು ಕೇವಲ ಒಂದೇ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ದೊರೆಯಾಗಿರಲಿಲ್ಲ. ಬದಲಾಗಿ ಅವರು ಸರ್ವಧರ್ಮ ಸಹಿಷ್ಣುತ ಹಾಗೂ ಜಾತ್ಯತೀತ ಮನೋಭಾವವುಳ್ಳ ದೊರೆಯವರಾಗಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿ ಅವರ ಸೈನ್ಯದ ಮುಖ್ಯಸ್ಥರು ಕೂಡ ಒಬ್ಬ ಮುಸಲ್ಮಾನರಾಗಿದ್ದರು. ಅದೇ ತರನಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಅವರ ಆಸ್ಥಾನದಲ್ಲಿ ಇರ್ತಕ್ಕಂಥ ಸೈನಿಕರು ನಿಧನ ಹೊಂದಿದ್ದರೆ ಅವರಿಗೆ ಮುಸಲ್ಮಾನರ ಸಂಪ್ರದಾಯದ ಪ್ರಕಾರ ಅವರ ಅಂತ್ಯ ಸಂಸ್ಕಾರವನ್ನು ಮಾಡುವಂತ ಪದ್ಧತಿಯು ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರು ಮುಸಲ್ಮಾನರಿಗೆ ಒದಗಿಸಿಕೊಟ್ಟಿದ್ದರು. ಮುಸಲ್ಮಾನ ಮಹಿಳೆಯರಿಗೆ ಕುರಾನನ್ನು ಓದುವ ಒಂದು ವ್ಯವಸ್ಥೆಯನ್ನು ಸಹಿತ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿಕೊಟ್ಟಿದ್ದರು. ಅದೇ ತರನಾಗಿ ಮುಸಲ್ಮಾನರಿಗೆ ಮಸೀದಿಗೆ ಭೂದಾನವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ದೊರೆ ಅದು ಯಾರಾದ್ರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂತಂದ್ರ ಇವತ್ತಿನ ಪ್ರಚಲಿತ ರಾಜಕೀಯ ವಿದ್ಯಮಾನಗಳಲ್ಲಿ ತಾವು ನೋಡ್ತಾ ಇದ್ದೀರಿ, ಕೆಲವೊಬ್ಬ ರಾಜಕಾರಣಿಗಳು ತಮ್ಮ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಜಾತ್ಯತೀತ ದೊರೆಯಾಗಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕೇವಲ ಒಂದೇ ಧರ್ಮಕ್ಕೆ ಸೀಮಿತಗೊಳಿಸುವುದರ ಮುಖಾಂತರವಾಗಿ ತಮ್ಮ ರಾಜಕೀಯ ಸ್ವಾರ್ಥತನವನ್ನು ಬೇಯಿಸಿಕೊಳ್ಳುತ್ತಿದ್ದಾರೆ. ಅಂತ ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ನನ್ನೊಂದು ಧಿಕ್ಕಾರವಿರಲಿ ಅನ್ನುವಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಕೊನೆಯದಾಗಿ ಈ ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತ ಸಂಸ್ಕೃತಿ ನಮ್ಮ ಭಾರತೀಯರದು. ಈ ದೇಶ ಜಗಜ್ಯೋತಿ ಅನ್ನ ಬಸವಣ್ಣನವರು ನೆಲೆಸಿರ್ತಕ್ಕಂಥ ಜನ್ಮಭೂಮಿ ಇದು. ಈ ದೇಶದಲ್ಲಿ ಜನಿಸಿರ್ತಕ್ಕಂಥ ಹಿಂದೂ, ಮುಸಲ್ಮಾನ್, ಕ್ರೈಸ್ತ ನಾವು ನೀವು ಎಲ್ಲರೂ ಭೇದ ಭಾವ ಎನ್ನದೆ ಎಲ್ಲರೂ ಒಂದೇ ಎಂಬ ಭಾವನೆಯಿಂದ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮವರೇ.
ಇಲ್ಲಿ ಬಸವೇಶ್ವರರು ನಮ್ಮವರೇ, ಇಲ್ಲಿ ಅಂಬೇಡ್ಕರ್ ನಮ್ಮವರು ಅನ್ನುವಂತ ಸಮಾನತೆಯ ಸಂದೇಶವನ್ನು ಸಾರುತ್ತಾ ನನ್ನೊಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಮೊಹಮ್ಮದ್ ಗೌಸ್ ಸವಾಲ್ದಾರ್, ವಕೀಲರು, ವಿಜಯಪುರ್. बोलो छत्रपति शिवाजी महाराज की, बोलो छत्रपति शिवाजी महाराज की। और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।